ಚಿಕ್ಕೋಡಿ ಸಿದ್ದಾಪುರವಾಡಿ ಗ್ರಾಮದಲ್ಲಿ ಭೀಮಾ ಗರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರವಾಡಿ ಗ್ರಾಮಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಶುಕ್ರವಾರ ಭೇಟಿ ನೀಡಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಾರ್ವಜನಿಕರ ಸಮಸ್ಯೆ ನಿವಾರಣೆಯ ಕುರಿತು ಚರ್ಚಿಸಿದರು. ಸಿದ್ದಾಪುರವಾಡಿ ಗ್ರಾಮದಲ್ಲಿ ಭೀಮಾ ಗರ್ಜನೆ ಸಂಘಟನೆ ಅಧ್ಯಕ್ಷರಾದ ಯುವರಾಜ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಾಗಲಕ್ಷ್ಮಿ ಚೌಧರಿ ಅವರು, ದಲಿತ ಮಹಿಳೆಯರು, ಯುವಕರು, ಮಕ್ಕಳು ಶಿಕ್ಷಣವನ್ನು ಪಡೆದುಕೊಂಡು ಹೋರಾಟದ ಮೂಲಕ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು. ಗುಲಾಮರಾಗಿ ಬಾಳಬಾರದು. ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವವರಿಗೆ ತಮ್ಮ ಮತ ಹಾಕಬೇಕು. ಮತವನ್ನ ಯಾರು ಮಾರಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ದೊರೆಯುವ ಸರ್ಕಾರಿ ಯೋಜನೆಗಳನ್ನು ಅವರ ಮನೆಗೆ ತಲುಪಿಸುವಂತೆ ಚಿಕ್ಕೋಡಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಅರ್ಚನಾ ಸಾಣೆ ಅವರಿಗೆ ಸೂಚಿಸಿದರು. ಮಹಿಳಾ ದೌರ್ಜನ್ಯ ತಡೆಯಲು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ನೀಡುವ ಅವರ ಸ್ವಾವಲಂಬಿ ಬದುಕಿಗೆ ಅಧಿಕಾರಿಗಳು ಆಸರೆಯಾಗಬೇಕು ಎಂದು ಹೇಳಿದರು. ಕಳೆದ 1 ವರ್ಷದಿಂದ ಮನ್ರೇಗಾ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕಾಯಕ ಮಿತ್ರರಿಗೆ ಸಂಬಳ ಇಲ್ಲದೆ ಕುರಿತು ಸಾರ್ವಜನಿಕರ ಪ್ರಶ್ನೆಗೆ ಉಪ ವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾವಿ ಇವರು ಉತ್ತರಿಸಿ ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಗೌರವಧನ ಬಿಡುಗಡೆ ಮಾಡುವ ಭರವಸೆ ನೀಡಿದರು. ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಇಲ್ಲದ ಕುರಿತು ಹಾಗೂ ಸಿಸರಿನ್ ಆಗಿರುವ ತಾಯಿಯ ಸಂಬಂಧಿಕರಿಂದ ಪ್ರತಿಯೊಂದು ಹೆರಿಗೆಗೆ 6 ರಿಂದ 10 ಸಾವಿರ ಹಣವನ್ನು ವೈದ್ಯರು ಹಾಗೂ ಸಿಬ್ಬಂದಿ ಪಡೆದುಕೊಳ್ಳುತ್ತಾರೆ ಎಂಬ ಸಾರ್ವಜನಿಕರ ಆರೋಪಕ್ಕೆ ಉತ್ತರಿಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಕುಮಾರ್ ಬಾಗಾಯಿ, ಕೂಡಲೇ ಈ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಇನ್ನು ಮುಂದೆ ಇಂತಹ ಪ್ರಮಾದಗಳು ಆಗದಂತೆ ನಿಗಾ ವಹಿಸಲಾಗುವುದು ಎಂದು ಹೇಳಿದರು. ಸಭೆಯಲ್ಲಿ ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ, ತಹಸೀಲ್ದಾರ್ ಚಿದಂಬರ ಕುಲಕರ್ಣಿ, ಡಿಡಿಪಿಐ ಆರ್.ಎಸ್. ಸೀತಾರಾಮು, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶಿವಾನಂದ ಶಿರ್ಗಾವೆ, ಟಿಎಚ್ಒ ಡಾಕ್ಟರ್ ಸುಕುಮಾರ್ ಬಾಗಾಯಿ, ಭೀಮಗರ್ಜನೆ ಸಂಘಟನೆಯ ಯುವರಾಜ್ ಕಾಂಬ್ಳೆ, ಬಂತೈಜಿ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರವಾಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಭೀಮಾ ಗರ್ಜನೆಯ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಏನ್ ಮಾಡ್ತೀವ ಅಂತ ಕೇಳಿದ್ರೆ ನಾವು ಹೊಲ ಮಾಡ್ತೀವ್ರಿ ಅಂತ. ಎಷ್ಟು ಎಕರೆ ಹೊಲ ಇದಾವ? 1 ಎಕರೆ ಇದಾವ. ನೀವು ಬೇರೆ ಏನೋ ಮಾಡುದಿಲ್ವಾ? ಇಲ್ಲವಾ? ಯಾವ ಸಮುದಾಯ ಅಲ್ಲವ ನೀವು? ಕುರುಬ ಸಮುದಾಯ. ಆಯ್ತು, ಕುರಿ ಮೇಯಿಸೋದಿಲ್ಲ ನೀವು? ಇಲ್ಲವಾ? ಅವ್ರ ಸರ್ಕಾರದ ಒಂದು ಸ್ಕೀಮ್ ಇದೆ, ಅದು ಬರೀ ಕುರುಬರಿಗೆ ಅಂತಲ್ಲ, ಎಲ್ಲ ಸಮುದಾಯದವರಿಗೆ, ಒಕ್ಕಲ್ತನ ಮಾಡೋರಿಗೆ, ಹೊಲ ಮಾಡೋರಿಗೆ. ಇಷ್ಟ ಎಕರೆ ಅಂತ ನಿಮ್ಮ ಹತ್ರ ಜಮೀನ್ ಇದ್ರೆ ಇಷ್ಟು ಕುರಿ ಅಂತ ಅದಾದ್ರೂ ಸರ್ಕಾರನೇ ಹಾಕಿ ಅದಾದ್ರೂ ನಿಮ್ ಕಡೆ ಕಳ್ಸ್ಕೊಂಡು ಕೊಡ್ತೈತಿ. ಇವಾಗ ಕುರಿ ಬಹಳ ದೊಡ್ಡ ಶ್ರೀಮಂತ ಇದ್ದಾನೆ. ನಮ್ಮ ಹೆಣ್ಮಕ್ಳೆಲ್ಲ ಒಕ್ಕಲ್ತನ ಮಾಡೋರೆಲ್ಲ ಕೈ ಎತ್ತಿ ನೋಡುವ. ಒಕ್ಕಲ್ತನ ಅಂದ್ರೆ ನೋಡ್ರಿ, ಎಲ್ಲ ಹೆಣ್ಮಕ್ಳು ಒಕ್ಕಲ್ತನ ಮಾಡೋರು. ಗಂಡು ಕೊಡ್ಲಿ ಯಾರು ಮಾಡ್ತೀವಿ? ಕೈ ಎತ್ತಿ ಕೈ ಎತ್ತೋದಿಲ್ಲ ಅಂದ್ರೆ ಹೆಣ್ಣು ಮಕ್ಕಳ ಒಕ್ಕಲ್ತನ ಮಾಡೋದು. ಗಂಡು ಮಕ್ಕಳು ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಏನ್ ಕೆಲಸ? ಕೇಳ್ಸುದಿಲ್ಲ? ಹೌದಾ? ಕೇಳಿಸ್ತಿದ್ಯಾ ನಿಮ್ಗೆಲ್ರಿಗೂ? ಅವರ ಪತ್ನಿ ಏನದಮ್ಮ? ಇಲ್ಲ, ಅವ್ರ ಮೈ ಕೊಡ್ರಿ, ಅದು ಇನ್ನೂ ನಿಂತಂದ್ರೆ. ಹಲೋ, ಬೇಡ್ತಾರಾ? ಎಷ್ಟು ಬೇಡ್ತಾರವ? 1 ಸಿಸೇರಿಯನ್ಗೆ 6,000 ರೂಪಾಯಿ ಹೋಗಿದೆ ತಾಯಿ. ನಾನು ಎಷ್ಟೊಂದು ಜನ ಪೇಷಂಟ್ ಹತ್ರ ಮಾತಾಡಿದೆ, ಯಾರು ಹೇಳಿಲ್ಲವ. ನಾ ಏನ್ ಮಾಡ್ದೆ? ನಾನು ಹೋದ ಅನುಭವನ ಮಾತ್ರ ನಿಮ್ ಮುಂದೆ ನೋಡವ. ಈಗ ಊರ್ನವ್ರ ಕೂತ್ಕೊಳ್ಳವ. ಈಗ ಊರವರೆಲ್ಲರೂ 1 ಸಿಸೇರಿಯನ್ 6,000 ರೂಪಾಯಿ ತಗೋತಾರೆ. ಯಾವ ಆಸ್ಪತ್ರೆನೆ? ಯಾವ ಆಸ್ಪತ್ರೆ ಹೇಳ್ರಿ? ಗೌರ್ಮೆಂಟ್ ಹಾಸ್ಪಿಟಲ್, ತಾಲೂಕು ಆಸ್ಪತ್ರೆ. ಹೆಸರು ಹೇಳಿದ್ರೆ ಕೆಲಸ ಮಾಡಿ. ಅಲ್ಲ ನೋಡಿ, ಹಂಗೆ ನೀವು ಕೇಳಬಾರ್ದ್ರಿ.
ಸರಿ, ಹೆಸರು ಹೇಳೋಕ್ಕಿಂತ ಮುಂಚೆ ಹೆಸರು ಹೇಳಿದ್ರೆ ಅವರೆಲ್ಲ ಟಾರ್ಗೆಟ್ ಮಾಡ್ತಾರೆ, ಅವಾಗ ಹೆಂಗ್ ಹೆಸರು ಹೇಳಕ್ ಆಗ್ತದೆ? ಟಾರ್ಗೆಟ್ ಪ್ರಶ್ನೆ ಬೇಡ. ಈ ಜನರನ್ನ ಹೇಳಿದ್ಮೇಲೆ ನಿಮ್ ಕೆಲಸ ಏನಿದೆ ಅದು ಮಾಡಿ. ಅಂದ್ರೆ ನೀವು ಗೊತ್ತಿಲ್ಲದಂಗೆ ವಿಸಿಟ್ ಮಾಡಬೇಕು, ಮತ್ತೆ ಅದನ್ನೆಲ್ಲ ನೀವು ನೋಡ್ಕೋಬೇಕು. ಆ ತರ ರೊಕ್ಕ ತಗೊಳ್ತಾರೆ ಅವ್ರು ನಿಜ ಸುಳ್ಳು ಅಂತ ಇಲ್ಲಿ ಆರ್ಗ್ಯೂ ಮಾಡಕ್ಕೆ ನ್ಯಾಯಾಲಯ ಅಲ್ಲ. ಜನರು ಹೌದು ಬೇಡ ಇಷ್ಟು ಜನ ಹೇಳ್ಬೇಕಾದ್ರೆ ಸುಳ್ಳು ಅದು ನಡೀತಾ ಇದ್ರೆ ಅದಕ್ಕೆ ಕಡಿವಾಣ ಹಾಕ್ಬೇಕು, ಅದಕ್ಕೆ ಕಡಿವಾಣ ಹಾಕಿ ಅಷ್ಟೇ. ನೀವು ಹೆಸರು ದೃಶ್ಯ ಈ ಒಂದು ದೃಶ್ಯದ ಬಗ್ಗೆ ಮಾಧ್ಯಮ ಗಮನ ಕೊಡಬೇಕು. ಏನ್ ಮಾಡಿದೀರಾ ನೀವು? ಈ ಒಂದು ದೃಶ್ಯದ ಬಗ್ಗೆ ನಮ್ಮ ಕಡೆ ಸಂಪೂರ್ಣ ವಿಡಿಯೋ ಸಹಿತ ಇದೆ. ನೋಡಪ್ಪ, ಅದಕ್ಕೆ ಉತ್ತರ ಕೊಡ್ಲಿ. ಈಗ ನೋಟಿಸ್ ಇಶ್ಯೂ ಮಾಡಿದೆ ಮೇಡಮ್, ಅವ್ರಿಗೆ 3 ದಿವಸ ಒಳಗಡೆ ಕೊಡಿ ಅಂತ ಅಂದ್ಕೊಂಡು. ಸೊ ಅವರು ಉತ್ತರ ಕೊಟ್ಟ ತಕ್ಷಣ ಅದ್ರ ಕ್ರಮ ನಮ್ಮ ಮಹಿಳಾಧಿಕಾರಿಗಳು ಬಂದು ತಗೊಂತೀವಿ. ಆಮೇಲೆ ಈಗ ಡೆಲಿವರಿಗೆ ಹೋದ್ರೆ 6,000 ಸಿಸೇರಿಯನ್ ತಗೋತಾರಂತಲ್ಲಪ್ಪ, ನಂಗೆ ಗಮನಕ್ಕೆ ಅದನ್ನು ಬಂದಿದೆ. ವಿಡಿಯೋ ಮಾಡಕ್ಕಾಗಲ್ಲ. ಬೇಡ ಮೇಡಮ್, ಬೇಡ. ನಮ್ಮ ಹೆಣ್ಮಕ್ಳು ಹೋಗಿ ವಿಡಿಯೋ ಮಾಡ್ಕೊಳಕ್ ಆಗಲ್ರಿ. ನೀವು ಗಮನ ಹರಿಸ್ಬೇಕು. ಮಾಡ್ತೀನಿ. ಕಠಿಣವಾದಂತ ವ್ಯವಸ್ಥೆಯನ್ನ ನಿರ್ಮಾಣ ಆಸ್ಪತ್ರೆಗೆ ಹೋಗೋರೆಲ್ಲ ಬಡವರು ಏನ್ರಿ ಮಾಡ್ತೀರಲ್ರಿ? ನಂಬರ್ ನೀವು ತಗೊಳ್ಬಹುದು, 94486 ನಿಮ್ಮ ಜಿಲ್ಲಾ ವೈದ್ಯಾಧಿಕಾರಿ 36 ಏನೇ ತ್ರಾಸ ಆದ್ರೂ ನೀವು ಮಾಡಿ. 873 ಇನ್ನೊಂದ್ಸಲ ಹೇಳ್ರಿ. 94486 36873. ಕಡೆಯದಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ನೀವೆಲ್ಲರೂ ಸೂರ್ಯನಂತೆ. ಸೂರ್ಯ ಹೇಗೆ ತನ್ನ ಶಕ್ತಿಯಿಂದ ಪ್ರಜ್ವಲಿಸ್ತಾನೆ, ನೀವ್ಯಾರು ಚಂದ್ರನಾಗಿ ಆಗಬಾರ್ದು. ಚಂದ್ರ ಸೂರ್ಯನ ಬೆಳಕನ್ನ ತಗೊಂಡು ಅವನು ಮಿನುಗ್ತಾನೆ. ನನ್ನೆಲ್ಲ ಅಂಬೇಡ್ಕರ್ ಮಕ್ಕಳು, ಎಸ್ಪೆಷಲಿ ನನ್ನ ತಾಯಂದಿರು, ನನ್ನ ಹೆಣ್ಣು ನನ್ನ ಮಹಿಳೆಯರು, ನೀವು ಸ್ವಂತ ಶಕ್ತಿ ಮೇಲೆ ನಿಂತ್ಕೊಂಡು ನೀವು ಮುಂದೆ ಬರಬೇಕು. ಸರ್ಕಾರದ ಎಲ್ಲ ಯೋಜನೆಗಳನ್ನ ಪಡ್ಕೋಬೇಕು. ಯಾರು ದೌರ್ಜನ್ಯಕ್ಕೆ ಒಳಗಾಗಬಾರ್ದು. ಪ್ರಶ್ನೆ ಮಾಡಬೇಕು, ಪಡ್ಕೋಬೇಕು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.